ಎಕ್ಸೆಲ್ ಪಿ ಯು ಕಾಲೇಜು ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬಹಳ ಸಂಕೀರ್ಣ ಹಂತದಲ್ಲಿ ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಣೆ ಒಂದು ಕಡೆ ಆಗ್ತಾ ಇದೆ. ಮೇಲಿಂದ ಮೇಲೆ ಈ ಯಾರೆಲ್ಲ ಆರೋಪಿಗಳಿದ್ದಾರೋ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಬೇಲ್ ಸಿಗಲಿಕ್ಕೆ ನಾವು ಎಲಿಜಿಬಲ್ ಇದ್ದೀವಿ, ನಮ್ಮನ್ನು ಯಾಕೆ ಇಷ್ಟು ದಿನಗಳ ಕಾಲ ಇಟ್ಕೊಂಡಿದ್ದೀರಿ, ಇವರು ಈ ಕಡೆ ವಿಚಾರಣೆ ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ, ಬೇಗ ವಿಚಾರಣೆ ಇವರು ಮಾಡ್ತಾ ಇಲ್ಲ. ಪ್ರತಿಯೊಬ್ಬನಿಗೂ ಹಕ್ಕಿದೆ, ಎವ್ರಿ ಡೇ ವಿಚಾರಣೆ ನಡೆಸುವಂಥ ಹಕ್ಕಿದೆ ಅಂತೇಳಿ ಯಾರು ಕೇಳ್ಕೊಳ್ಬಹುದು ಅಂತ ಒಂದು ಕಡೆ ಇದ್ದಾಗ ಪ್ರತಿದಿನ ನಡೆಸಿ ನಂದು ಅಂತ ಹೇಳ್ತಾರೆ. ಪ್ರತಿಯೊಬ್ಬನು ಭಾರತದ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಕೋರ್ಟಲ್ಲಿ ಜಡ್ಜ್ ಅವೈಲಬಿಲಿಟಿ ಇನ್ನೊಂದು ಮತ್ತೊಂದು ಬೇರೆ ವಿಚಾರ. ಎಷ್ಟೋ ಸಾವಿರಾರು ಜನಗಳಿಗೆ ಒಬ್ಬರು ಜಡ್ಜ್ ಇರಬೇಕು, ನಮ್ಮಲ್ಲಿ ಸುಮಾರು ಲಕ್ಷ ಜನಗಳಿಗೆ ಇಷ್ಟು ಜಡ್ಜ್ ಇದ್ದಾರೆ, ಎಲ್ಲ ಕೇಸು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅವರು ಮನುಷ್ಯರು. ಇದರ ಆಚೆಗೆ ನಂದು ಏನು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಸರ್ ನಾನು ಇಲ್ಲಿ ಸಂಖ್ಯೆ ಸರ್ ನಿಮ್ಗೆ ಕೇಳಿಬಿಡ್ತೀನಿ. ಸರ್ ಇಲ್ಲಿ ಈ ದರ್ಶನ್ ಕೇಸ್ ಇದರಲ್ಲಿ ಭಾಗ 1 ಭಾಗ 2, ಈ ಭಾಗ 2ಕ್ಕೆ ಬರ್ತೀನಿ ಸರ್ ನಾನು. ಸಪೋಸು ಇದೇ ಕಂಬಿಗಳ ಹಿಂದೆ ಇರುವವರು ಕಂಬಿ ಆಚೆ ಬೇಲ್ ತೊಗೊಂಡು ಬಂದಿರತಕ್ಕಂಥ ಒಂದಷ್ಟು ವ್ಯಕ್ತಿಗಳು, ಪವನ್ನಿಂದ ಹಿಡಿದು ನಿಖಿಲ್ವರೆಗೂ, ರಾಘವೇಂದ್ರ, ನಂದೀಶು, ರವಿ, ಧನರಾಜು, ವಿನಯ್, ದೀಪಕ್, ಕಾರ್ತಿಕ್ ಇವರೆಲ್ಲ ಇದ್ದಾರಲ್ಲ, ಅದರಲ್ಲಿ ಅಭಿಮಾನಿ ಸಂಘದವರು ಇರಬಹುದು, ಇನ್ನೊಬ್ಬರು ಇರಬಹುದು. ನಾಳೆ ದಿನ ಇವರು ಯಾರೂ ಅಲ್ಲದೆ ಯಾರೋ ಒಬ್ಬ ಅಭಿಮಾನಿಯಪ್ಪ, ದರ್ಶನ್ ಒಬ್ಬ ಅಭಿಮಾನಿ, ಹೇಯ್ ನಮ್ಮ ಅಣ್ಣ ಬಿಡುಗಡೆ ಆಗಿಬಿಡಲಿ, ನಮ್ಮ ಬಾಸ್ ಆಚೆ ಬಂದುಬಿಡಲಿ ಅಂಥೇಳಿ ಒಬ್ಬನ ಥ್ರೆಟ್ ಮಾಡಿಬಿಡ್ತಾನೆ ಸರ್. ಸೂತ್ರ ಇಲ್ಲ, ಸಂಬಂಧ ಇಲ್ಲ ಈ ಕೇಸ್ಗೆ. ಅವನಿಗೆ ಅಭಿಮಾನಿ, ಇಷ್ಟು ದಿನ ಆಯಿತು ಇವ್ರು ಜೈಲಿಗೆ ಹೋಗಿ, ಇವ್ರು ಆಚೆ ಬರಲಿ ಅಂತ ಥ್ರೆಟ್ ಮಾಡಿಬಿಡ್ತಾನೆ ಒಬ್ಬರಿಗೆ, ಸಾಕ್ಷಿ ಹೇಳ್ಬೇಡ ಕಣೋ, ಉಲ್ಟಾ ಹೇಳ್ಬಿಡೋ, ನಾವು ಸುಮ್ಮನಿರಲ್ಲ ಅಂತ ರ್ಯಾಂಡಮ್ಲಿ ಒಂದು ಕಾಲ್ ಮಾಡಿಬಿಡ್ತಾನೆ ಸರ್. ಆಗ ಇವ್ರಗಳ ಗತಿ ಏನು ಅಂತ, 17 ಜನದ ಗತಿ ಏನು, ಒಳಗಡೆ ಇರೋರು ಆಚೆ ಇರೋರ ಗತಿ ಅಂತ. ಈಗ ಹೊರಗಡೆ ವ್ಯಕ್ತಿಯೊಬ್ಬನ ಏನಾದರೂ ಥ್ರೆಟನ್ ಮಾಡಿದ್ರೆ, he is no way connected to the prosecution's Correct. case, ಅಥವಾ he is no way connected to the entire case ಅಂತ ತಿಳ್ಕೊಳ್ಳಿ. ಅಣ್ಣ ಅದು ಇದು ಅಂದ್ಕೊಂಡು ಇವ್ರೇನೋ ಅಭಿಮಾನಿಗಳು ಮಾಡಿದ್ರೆ, ಅವ್ರ ಅಣ್ಣನ ಜೊತೆಗೆ ಅವರು ಕಂಬಿ ಅನ್ನಿಸ್ತಾರೆ ಇಷ್ಟೇ. 7 ವರ್ಷ ಅವ್ರಿಗೂ ಕೂಡ ನೋಡಿ ಬಂದಿರೋದು ಯಾರು ಮಾಡಿದಾರೆ ಅನ್ನೋಕ್ಕಿಂತ ಯಾವ ಪ್ರೋಸೆಸ್ ನಲ್ಲಿ ಅವ್ರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಇಟ್ ಇಸ್ ಇಂಟರ್ಫಿಯರೆನ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಕರೆಕ್ಟ್. ಇಟ್ ಈಸ್ ನಾಟ್ ಥ್ರೆಟನಿಂಗ್ ಆಫ್ ಎ ವಿಟ್ನೆಸ್, ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಇವರು ಮುಗ್ ತೋರಿಸ್ತಾ ಇದ್ದಾರೆ ಅಂತ. ಹೌದೌದೌದು. ಅದಕ್ಕೆ ಅಣ್ಣ ಒಳಗಡೆ ಇದ್ರೆ ಇರ್ಲಿ, ನೀನು ಬಾರಪ್ಪ ಅಂತ ಕರೆದು ಅವನಿಗಲ್ಲೇ ಮಂಗಳಾರತಿ ಮಾಡಿ ಅಲ್ಲಿ ಒಳಗಡೆ ಹಾಕ್ತಾರೆ. ಈ ತರ ಆಗುತ್ತೆ. ಫೈನ್ ಸರ್. ಇನ್ನೊಂದು ವಿಚಾರ ಇತ್ತು ಸರ್, ಒಂದು ಬೇಲ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾನೆ ಬಂದುಬಿಟ್ರೆ, ಏನು ಒಬ್ಬ ಇವನು ಸಾಕ್ಷಿ ನಾಶ ಮಾಡಿಬಿಡ್ತಾನೆ ಆಚೆ ಇದ್ದರೆ, ಸೊ ಹಾಗಾಗಿ ಬೇಲ್ ಕೊಡಬಾರ್ದು ಅಂತ ಹೇಳ್ತಾರೆ. ಆಚೆ ಹೋದಂಥ ವ್ಯಕ್ತಿ ಸಾಕ್ಷಿ ನಾಶ ಮಾಡಬಾರ್ದು, ಸಾಕ್ಷಿಗಳನ್ನು ಟ್ಯಾಂಪರ್ ಮಾಡಬಾರ್ದು, ತಿರುಚಬಾರ್ದು, ಮತ್ತು ಅವನೆಲ್ಲೂ ಕೂಡ ಕೇಸಿನ ಪ್ರಕ್ರಿಯೆ ಏನಿದೆಯೋ ಅದಕ್ಕೆ ಹಾನಿ ಮಾಡುವಂತಿರಬಾರ್ದು ಅಂತ ಒಂದು ಖಾತ್ರಿ ಸಿಕ್ಕ ಮೇಲೇ ಅವನಿಗೆ ಬೇಲ್ ಸಿಗುತ್ತೆ ಸರ್. ಇದೀಗ ಈ ಒಂದು ರೀಸನ್ ಇಟ್ಕೊಂಡು ಯಾರೆಲ್ಲ ಬೇಲ್ ತೊಗೊಂಡಿದ್ದಾರೋ ಎಲ್ಲರನ್ನೂ ಮತ್ತೆ ಒಳಗಡೆ ಕರೆಸ್ಕೊಳಕ್ಕಾಗುತ್ತಾ, ಆ ಚಾನ್ಸಸ್ ಇದೆಯಾ? ಅಥವಾ ಏನು ಇವತ್ತಿಗೆ ಆ ಸಾಕ್ಷಿ ಅವ್ರನ್ನ ಕೇಳಿದಾರಲ್ಲ, ತನಿಖೆ ನಡೀಲಿರಿ, ಯಾರು ಫೋನ್ ಮಾಡಿದಾರೆ ನೋಡಿ ಅಂತ ಬಂದಾಗ ಅದರ ಪೂರ್ತಿ ವಿಚಾರಣೆ ಆಗುವವರೆಗೂ ಇವರೆಲ್ಲ ಆಚೆ ಇರಬಹುದು ಆರಾಮಾಗಿ ಅಂತ? ಈಗ ಹೊರಗಡೆ ಇದ್ದವ್ರು ಹೊರಗಡೆನೆ ಇರ್ತಾರೆ, ಒಳಗಡೆ ಇದ್ದವ್ರು ಒಳಗಡೆನೆ ಇರ್ತಾರೆ. ಅದಕ್ಕೇನು ಸಮಸ್ಯೆ ಆಗಲ್ಲ. ಈಗ ತನಿಖೆ ವರದಿ ಆಧಾರದ ಮೇಲೆ ಹೊರಗಡೆ ಇದ್ದವ್ರ ಪಾತ್ರ ಇದ್ರೆ ಅವ್ರನ್ನ ಒಳಗಡೆ ತಗೊಂತಾರೆ, ಒಳಗಡೆ ಇದ್ದವ್ರ ಪಾತ್ರ ಇದ್ರೆ ಅಲ್ಲೇ ಒಳಗಡೆ ಗಟ್ಟಿಯಾಗಿರೋ ತರ ನೋಡ್ಕೊಂತಾರೆ. ಫೈನ್ ಸರ್. ಇನ್ನೊಂದು ಹೊರಗಡೆ ಇಬ್ಬರಿಗೂ ಸಂಬಂಧ ಇಲ್ಲದೆ ಥರ್ಡ್ ಪಾರ್ಟಿ ಇದ್ರೆ, ಅಣ್ಣ ಅಕ್ಕ ಅನ್ಕೊಂಡು ಯಾರಾದ್ರೂ ಬಂದು ಅಭಿಮಾನಿಗಳು ಮಾಡಿದ್ರೆ ಅವ್ರನ್ನು ಕೂಡ ಅವ್ರ ಜೊತೆಗೆ ಸೇರಿಸ್ತಾರೆ ಬೇರೆ ಬೇರೆ ಕೇಸ್ಗಳಲ್ಲಿ. ಅದಕ್ಕೆ ಕಂಟೆಂಪ್ಟ್ ಆಗ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ನಾನು ಏನ್ ಹೇಳ್ತಾ ಇದ್ದೆ, ಇಟ್ಸ್ ಅಮೌಂಟಿಂಗ್ ಟು ಕಂಟೆಂಪ್ಟ್, ಅದ್ರ ಬಗ್ಗೆ ಆಗ್ಲಿ ಅಥವಾ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿರೋದಕ್ಕಾಗ್ಲಿ, ಯಾರೇ ಇದ್ರು ಕೂಡ ಅವ್ರನ್ನ ಈ ಕೇಸಿಗೆ ಸಂಬಂಧಪಟ್ಟಂಗೆ ಅಲ್ದೇನೆ ಅವ್ರಿಗೆ ಸಪರೇಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗುತ್ತೆ. ಓಕೆ ಸರ್. ಈಗ ಇಲ್ಲಿ ಯಾರೋ ಇವರು ಬಂದಿದ್ದಾರಲ್ಲ, ಇವ್ರ ರಕ್ಷಣೆ ಕತೆ ಹೇಗೆ ಸರ್? ಇವ್ರ ರಕ್ಷಣೆ ಅಂದರೆ ಯಾವ ಥರ ರಕ್ಷಣೆಯಲ್ಲಿರ್ತಾರೆ ಇವರು? ಇವತ್ತು ಇವರು ರಕ್ಷಣೆ ಕೊಡ್ರಿ, ಇವ್ರಿಗೆ ಸಾಕ್ಷಿ ಇದ್ದಾರೆ ಇವ್ರಿಗೆ ಅಂತ ಕೋರ್ಟ್ ಹೇಳಿದ್ಯಲ್ಲ, ಇವ್ರ ಪ್ರೊಟೆಕ್ಷನ್ ಅಂದರೆ ಹೇಗೆ? ಈಗ ಸದ್ಯಕ್ಕೆ ಟೆಂಪರರಿ ಪ್ರೊಟೆಕ್ಷನ್ ಅಂತ ಕೊಟ್ಟಿರ್ತಾರೆ, ಪೊಲೀಸ್ ಪ್ರೊಟೆಕ್ಷನ್ ಅಥವಾ ಪ್ರಾಸಿಕ್ಯೂಷನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ದೇರ್ ಇಸ್ ಎ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಇದೆ. ಅಲ್ಲದೇನೆ ಈ BNS ಆಕ್ಟ್ ಅಂತ ನಾನೇನ್ ಹೇಳ್ತಾ ಇದ್ನಲ್ಲ, ಅದರಲ್ಲೂ ಕೂಡ 2023 ಆಕ್ಟ್ ನಲ್ಲೂ ಕೂಡ ದೇರ್ ಇಸ್ ಎ ಪ್ರೊವಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ದಿ ವಿಟ್ನೆಸಸ್. ಸೆಕ್ಷನ್ 398 ಅಂತ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸ್ಟ್ಯಾಚ್ಯುಟರಿ ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ಅದರ ಕೆಲವೊಂದು ಪ್ರೊವಿಷನ್ಸ್ ಆಡ್ ಮಾಡಿದ್ದಾರೆ. ಓಕೆ. ಸೆಕ್ಷನ್ 216 ಅಂತ ರೈಟ್ ಟು ಫೈಲ್ ಇನ್ ಇಮಿಡಿಯೇಟ್ ಕಂಪ್ಲೇಂಟ್. ಅವ್ರ ಕಂಪ್ಲೇಂಟ್ ಅನ್ನ ಕೋರ್ಟ್ ಮುಂದೆ ಫೈಲ್ ಮಾಡಬಹುದು, ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡಬಹುದು, ಅಥವಾ ಪೊಲೀಸ್ ಸ್ಟೇಷನ್ಗೂ ಕೂಡ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡಬಹುದು. ಮತ್ತೆ ಇನ್ನೊಂದು
ಅಂದ್ರೆ ಕೋರ್ಟಿಗೆ ಬರೋದು ಅವ್ರಿಗೆ ತೊಂದರೆ ಆಗ್ತದೆ ಅಂತ, ಸೆಕ್ಯೂರಿಟಿ ರೀಸನ್ಸ್ ನಿಂದ ತೊಂದರೆ ಆಗ್ತದೆ ಅಂತ ಏನಾದ್ರು ಕೋರ್ಟಿಗೆ ಮನಗಂಡಲ್ಲಿ ಅಥವಾ ಪ್ರಾಸಿಕ್ಯೂಷನ್ ಆತರ ಅಭಿಪ್ರಾಯ ಪಟ್ಟಲ್ಲಿ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದು ವಿಡಿಯೋಗ್ರಫಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಸೆಕ್ಷನ್ 173 ಮತ್ತು 176 ಆಫ್ BNSS ಆಕ್ಟ್ ಅಂತ ಏನಿದೆ ಅದರಲ್ಲಿ ಅವ್ರ ಸ್ಟೇಟ್ಮೆಂಟ್ ಮಾಡೋದನ್ನ ವಿಡಿಯೋಗ್ರಫಿ ಮಾಡಿ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ನಾವೇನ್ ಹೇಳ್ತೇವೆ ಅದರಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಏನಾದ್ರು ಟ್ಯಾಂಪರ್ ಮಾಡದಂಗೆ. ಅದರಲ್ಲಿ ಅವನ ಹಾವಭಾವಗಳನ್ನು ಕೂಡ ಗಮನಿಸಲಾಗ್ತದೆ. ಅಂದ್ರೆ ಥ್ರೆಟನ್ ಆಗಿದ್ದಾನೆ ಅಂತ ಒಬ್ಬಾಗ್ಲೇ ಬಂದಿತ್ತು ಅಂತಂದ್ರೆ ಅವನು ಮತ್ತು ಹೆದರಿಕೆಯಲ್ಲೇ ಹೇಳ್ತಾ ಇದ್ದಾನ ಅಥವಾ ವೆದರ್ ಈಸ್ ಸ್ಟೇಟ್ಮೆಂಟ್ ಇಸ್ ವಾಲಂಟರಿ. ಫೈನ್ ನಾನು ಮತ್ತಷ್ಟು ಮಾತಾಡಿಸ್ತೀನಿ. ನಾನು ಇಬ್ಬರು ಅತಿಥಿಗಳನ್ನು ಕೂಡ ನಾನು ಮತ್ತೆ ಮಾತಾಡಿಸ್ತೀನಿ. XL PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ.